ಹಲೋ ಗಾಯ್ಸ್, ನಾನು ನಿಮ್ಮ ಹರ್ಷಿ. ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಟು ಹರ್ಷಿ ಶ್ವೇತಾ ವ್ಲಾಗ್ಸ್. ನಾವಿವತ್ತು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ಪೂಜೆ ಹೆಂಗಾಗುತ್ತೆ ಅಂತ ನೋಡೋಣ. ಬನ್ನಿ. ನಿನಗೇನೆ ವಾಟರ್ ಬಾಟ್ಲು ಇಲ್ಲ, ರಾಕೋಗಿರು. ಕೈ ತೊಳಿ. ನಾನು ಅಲ್ಲಿ ತೊಳ್ಕೊಂತೀನಿ. ಆರೂವರೆಗೆ ಹೋಗ್ಬೇಕಾಗಿರೋರು 7:15 ಹೋಗ್ತಿದ್ದಾರೆ. ಅಲ್ಲಿರೋದೆ ತೆಗ್ದಿಡ್ರಿ. ಅಲ್ಲೊಂದು ಹೂವು ಅಂತೆ ತಕ್ಕೊಡು. ಅದಕ್ಕೆ ತಾತ ಅದ್ರಲ್ಲಿ ಕೀಳಕ್ಕಾಗಲ್ಲ ಪಾಪ. ನಾನು ಹೇಳ್ತಾ ಇದೀನಿ ಮಾಡು ಅಂತ. ಅದೇ 6:15 ಹೋಗ್ಬೇಕಾಗಿರೋರು 7:15 ಹೋಗ್ತಿದ್ದಾರೆ ಎಲ್ಲರೂ. ಪ್ಲಾನಿಂಗ್ ಮಾತ್ರ 6:15. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅದು ಬರೀ ಪ್ಲಾನ್ಸ್ ಅಷ್ಟೇ. ಬೇಗ ಎದ್ದಿದ್ರೆ ಎಲ್ಲ ನಡೀತಾ ಇತ್ತು. ನಮ್ಮ ಅಪ್ಪಗೆ 4:15 ನಮ್ಮ ಅಪ್ಪನೇ ಎಬ್ಬರಿಸ್ತಾ ಇರೋದು. ಎಷ್ಟೊತ್ತಿಗೆ ಎದ್ದೆ ಪಾಪ? 3 ಗಂಟೆಗೆ ಎಬ್ಬರ್ಸಾವಳೆ. 3 ಗಂಟೆಗೆ ನಮ್ಮ ಅಪ್ಪ ಎದ್ದಿಲ್ಲ. ನಮ್ಮ ಅಪ್ಪ 3 ಗಂಟೆಗೆ ಎದ್ದಿದ್ರೆ ನಾವು 6:15 ಹೋಗ್ತಾ ಇದ್ವಿ ಇವತ್ತು. 3 ಗಂಟೆಗೆ ಎಬ್ಬರ್ಸಿ ಮಾರ್ಕೆಟ್ಗೆ ಹೋಗಿ ಕಾಪಿನೂ ಕೊಟ್ಟಿಲ್ಲ ಚಳಿನಾಗ ಹೋಗಿ ಹೂವು ತಗೊಂಡು ಬಂದಿದ್ವಿ. ಅತ್ತಿ ತಾತ. ಓಕೆ ಗಾಯ್ಸ್, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ನಮ್ಮದು ಫಸ್ಟ್ ವ್ಲಾಗ್ ಅಲ್ವಾ, ಡೀಟೇಲ್ಸ್ ಕೊಡ್ತೀನಿ ಸ್ವಲ್ಪ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೋದ್ವಿ ಅವಾಗ. ಸ್ವಲ್ಪ ವಾಯ್ಸ್ ಇರಲಿ. ಇದನ್ನ ಕವರ್ ಮಾಡಪ್ಪ. ನೀನು ಏನಕ್ಕೆ ಮಿರರ್ ಇಳಿಸ್ತೆ ಫಸ್ಟ್ ಆಫ್ ಆಲ್? ಅಲ್ಲೋಡಲ್ಲಿ ಇದು ಅಲ್ಲಮ್ಮ, ಒರ್ಸಿದ್ನಲ್ಲ ನೀರ್ ಮಾರ್ಕ್ ಹಂಗಂಗೆ ಬರುತ್ತೆ. ಏನಾಗಿಲ್ಲ ಬಿಡಿ. ಮಮ್ಮಿ ಎಲ್ಲಿ ಹೋಗ್ತಿದ್ದೀವಿ ಇವತ್ತು? ನಾವು ನಮ್ಮೂರ್ಗೆ ಹೋಗ್ತಾ ಇದೀವಿ. ನಿಮ್ಮೂರ್ಗೆ? ಯಾವ್ದು ನಿಮ್ಮೂರು? ಅರಳಿಗೆ ಹೋಗ್ತಾ ಇದೀವಿ. ನಿಮ್ಮೂರ ಪಪ್ಪ ಅವ್ರ ಊರ? ಇಬ್ರೂರು ಒಂದೇ ಅಲ್ವಾ? ಇಲ್ಲ, ನಿಮ್ಮೂರು ಪಪ್ಪ ಸಪ್ರೇಟ್, ನಿಂದು ಸಪ್ರೇಟ್ ಅಲ್ವಾ? ಸಪ್ರೇಟ್ ಆಗುತ್ತೆ. ಮದ್ವೆಗೆ ಹೋದ್ಮೇಲೆ ಅದ್ ನಂದೇ ಆಗೋದು. ಇವತ್ತು ನಮ್ಮ ಅಪ್ಪ ಅವ್ರ ಊರ್ಗೆ ಹೋಗ್ತಾ ಇದೀವಿ. ಊರನೇ ಪಕ್ಕದೂರಲ್ವಾ ಪಪ್ಪ? ಪಕ್ಕದೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅವ್ರೆ ಆ ಸ್ವಾಮಿ ಹೆಸರೇ ನಮ್ಮ ಅಪ್ಪನಿಗೆ ಇಟ್ಟಿರೋದು ಅಂತ ಹೇಳ್ಬೇಕು. ಅಲ್ಲಿ ನಡೀತಾ ಇದೆ. ಅದು ನೀನೇ ಹೇಳ್ಬೋದು. ಆ ಸ್ವಾಮಿ ಹೆಸರೇ ನಮ್ಮ ಯಜಮಾನ್ರಿಗೆ ಇಕ್ಕಿರೋದು. ನಮ್ಮ ಅಪ್ಪಗ ಅವ್ರ ಹೆಸರೇ ಏನೋ ಅವ್ರ ವರ್ದಿಂದನೇ ಅಲ್ವಾ ಹುಟ್ಟಿರೋದು. ಅದಕ್ಕೆ ಅವ್ರ ಅಮ್ಮ ಹೇಳಿದ್ ನನ್ಗೂ ಗೊತ್ತಿಲ್ಲ. ಇವನ್ ಯಾಕೆ ತಸ್ಲಾಡ್ತಾವನೆ. ಅದಕ್ಕೆ ಇವತ್ತು ಬೆಣ್ಣೆ ಅಲಂಕಾರಕ್ಕೆ ಕೊಟ್ಟಿದೀವಿ. ಇವತ್ತಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಮುಗಿಸ್ಕೊಂಡು ಹಂಗೆ ಚಿಕ್ಕ ತಿರುಪ್ತಿಗೆ ಹೋಗ್ತೀವಿ. ಅಲಂಕಾರ ಮಾಡ್ಕೊಂಡು ನೋಡಿದ್ರು. ಸೊ ಹಂಗೆ ಹೊಡೋಣ. ಟೀ ಶರ್ಟ್ ಚೆನ್ನಾಗಿದೆ ನೋಡಿದ್ರು. ಅದು ಟೀ ಶರ್ಟ್ ಚೆನ್ನಾಗಿತ್ತಂತೆ. ಪರ್ಪಲ್ ಕಲರ್ ಪ್ಲಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮಸ್ತಾಗಿರುತ್ತೆ. ಈಗ ಹೊರಗುಂಟೆಪಳ್ಳಿಯ ಟ್ರಾಫಿಕ್ ಅಂತೂ ಅವ್ರು ಮಾಡ್ತಾವ್ರೆ ಇಲ್ಲಿ ಪ್ರಾಪರ್ಟಿನ. ಅದಕ್ಕೆ 6:15 ಓಡೋಣ ಅಂತ ಪ್ಲಾನ್ ಮಾಡಿದ್ದು. ನಮ್ಮಪ್ಪ ನೋಡಿದ್ರೆ ಎದ್ದಿದೆ 6:15. ನಮ್ಮಪ್ಪ ಎದ್ದಿದೆ 6:15. 6 ಗಂಟೆಗೆ ಬಿಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದು. 6:15 ಸ್ನಾನಕ್ಕೆ ಹೋಗೋರೆ. ಅಷ್ಟ್ ಮಾತ್ರ ನಾನೇನಾದ್ರು ಮಾಡ್ಬಿಟ್ಟಿದ್ದೆ, ಕಿಚಾಡ್ಬಿಟ್ಟಿರೋ. ಇವರು ನಮ್ಮ ಮಮ್ಮಿ ಅವರ ಡ್ಯಾಡಿ. ತಾತ ಆಯ್ ಮಾಡಿ ಹಿಂಗೆ. ಏನು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇಕ್ರೆ ಇಲ್ಲಿ ಹಾಯ್. ಏನು ಹಿಂಗೆ ಹೋಗ್ಬೇಕು, ಏನು ಹಂಗೆ ಹೋಗ್ಬೇಕು. ಒಳ್ಳೆ ಕೆಲಸ ಮಾಡು ಭಾವನೆ ಇದೆ కదా. నేనే పోయిండొచ్చు కదా. ತಾತ ಕಾರಲ್ಲಿ ಹೋಗ್ತಿದ್ಯಾ? ನಮ್ ತಾತಗೆ ಮಳೆ ಟೆನ್ಷನ್.
ಎಲ್ಲಿ ಮಳೆ ಬಂದು ಏನಾಗುತ್ತೋ ಅಂತ. ನೀನು ಹೋಗೋದಿಲ್ಲ ಅಂತ ಹೋಗೋರ್ಗು ಬಿಡೋದ ಅಂತ ಏನೇನು ಅವಳು ಚೈನ್ ಇಸ್ಕೊಂಡೆ ಅವ್ರು ತೆಗ್ಬಿಟ್ಟು ಮನೇಲಿ ಇಕ್ತಾ ಇದ್ದೆ, ಅದಕ್ಕೆ ತೆಗ್ಬಿಟ್ಟು ಮನೇಲಿ ಹಾಕಿದ್ದೆ ಕೊಡ ಅಂತ. ಒಬ್ರು ಒಡವೆ ತಗೋಬಾರ್ದು ಅದೇನು ಕಂಡೋರ್ ಹೊಡೆಯೋದು ಒಳಗೆ ಹೋಗಿದ್ದ, ಅದನ್ನ ನಾನೇ ತಗೊಂಡೆ. ಮಗಳಿಗಂತ ಕೊಟ್ಮೇಲೆ ಮಗಳೇ ಇದು. ನಾನೇನ್ ಕೇಳಲ್ಲ ಬಿಡು. ನನ್ ಚೈನ್ ನಮ್ಮಮ್ಮ ಹಾಕೊಂಡ್ಬಿಟ್ಟವ್ರೆ ಇವತ್ತು ಅಂದ್ಬಿಟ್ಟು ಆಗ್ಲೇ KR ಪುರಂ ರೀಚ್ ಆಗಿದ್ದೀವಿ. KR ಪುರಂ ಅವ್ನು KR ಪುರಂ ಅಂದ ಅಂತ ನಾನು KR ಪುರಂ ಅಂದೆ. ಟಿನ್ ಫ್ಯಾಕ್ಟ್ರಿ. ಇಲ್ಲಿಂದ ಇನ್ನು ಎಷ್ಟೊತ್ತು? ಆಕ್ಚುಲಿ ಇದು ಟಿನ್ ಫ್ಯಾಕ್ಟ್ರಿ ಅಲ್ಲ ಗೊತ್ತಾ ನೇಮು? ಮತ್ತೆ ಏನ್ಪಾ ನೇಮ್ ಇದು? ಟಿನ್ ಫ್ಯಾಕ್ಟ್ರಿ ಅಲ್ಲ ಟಿನ್ ಫ್ಯಾಕ್ಟ್ರಿನೇ ಬೇರೆ ಇದೆ ನೋಡು. ಅಲ್ಲಿ ಅಲ್ಲಿ ಬೆನ್ನಿಗನ ಅಲ್ಲಿ ಅಲ್ಲಿ ಮುಂದೆ ಇದೆ ಅಲ್ಲೋಡು ಅಲ್ಲಿ. ಅಲ್ಲಿ ಅದೇ ಪಾಪ ಅಲ್ಲಿ ಹಾಕೋರೆ ಮೆಟ್ರೋ. ಅಸಲಿಗಿದ್ದು ತಿನ್ಪ್ಯಾಕ್ತಿನಿ ಆ ಜಮಾನದಿಂದ ತಿನ್ಪ್ಯಾಕ್ತಿನಿ. ಮುಂದೆ ಇರೋದು ಬೆಂಡ್ಗಾಂವ್. ಅವ್ರಿಲ್ಲೇ ಉಟ್ಬೇಕು ಬಿಡಿ ಹೋಲಿ. ಇಲ್ಲಿಂದ ಇನ್ನು ಎಷ್ಟೊತ್ತಾಗುತ್ತೆ? ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು ಅವರ್ ಅನ್ಕೊಬೋದು. 1 hour ಕಾರ್ ಇದು, ಬೈಕ್ ಅಲ್ಲ. 35 minutes. ಅಲ್ಲಿ ಫಿನಿಕ್ಸ್ ಆದ್ರೆ ಎಷ್ಟು ಟ್ರಾಫಿಕ್ ಇರುತ್ತೆ ಯೋಚನೆ ಮಾಡು. ಅಲ್ಲಿ ಫಿನಿಕ್ಸ್ ಅಲ್ಲಿ ಅಂತೂ Phoenix, ಬಸ್ IT ಅಲ್ಲಿ ಯೋಚ್ನೆ ಇವತ್ತು ಮಾಡಿ. ಸ್ಯಾಟರ್ಡೆ ಅಲ್ವಾ? ಹೇಳಕ್ಕಾಗಲ್ಲ ಹಬ್ಬ. ಇಲ್ಲೇ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗ್ತಿದೆ. ಮೋಡ ಆಲ್ರೆಡಿ ಮುಚ್ಚಿದೆ. ಮೋಡ ಕವಿದ ವಾತಾವರಣ. ಒಳ್ಳೆ ವೆದರ್ಗೆ ಒಳ್ಳೆ ಸಾಂಗ್ ಓಡಿಸ್ತಾ ಇದ್ದಾರೆ, ಕೇಳ್ರಿ. ಲಂಡನ್ ಬೀಚ್ ಜೋಶ್ ನಿನಗೆ ನಮ್ಗೆ ಯಾವ ಬ್ರಿಡ್ಜ್ ಇರುತ್ತೋ ಅದು ಲಂಡನ್ ಬ್ರಿಡ್ಜ್. ನಂಗೆ ಇದನ್ನ ನೋಡಿದವಾಗೆಲ್ಲ ಲಂಡನ್ ಬ್ರಿಡ್ಜ್ ನೆನಪಾಗುತ್ತೆ. ದೇವಸ್ಥಾನ ಬಂತು. ಮೆತ್ತಿಗೆ ಸ್ಲೋ. ಯಾವ್ದು ಗಂಟೆ ಗೊತ್ತಿಲ್ಲ, ಎಲ್ಲೋ ಗಂಟೆ ಎಲ್ಲ ಆಗ್ಲೇ ಪ್ರಸಾದ ಹಂಚ್ತಾರೆ ಯಾರು. ಓ ಎಷ್ಟೊಂದು ಜನ ಬಂದ್ಬಿಟ್ಟವ್ರೆ ಆಲ್ರೆಡಿ. ಫಸ್ಟ್ ಪೂಜೆ ಚೆನ್ನಾಗಿ ಮಾಡ್ಸೋರೆ. ಫಸ್ಟ್ ಪೂಜೆ ನೋಡ್ತೀನಿ, ಜಾಗ ಎಲ್ಲ ಐತಲ್ಲ ಆಗ್ತೀನಿ. ನಾವೇ ಲೇಟ್ ಆಗಿ ಬಂದಿದ್ದೀವಿ, ನಿಮ್ಮ ಅಪ್ಪನಿಂದಾನೆ ಲೇಟ್ ಆಗಿ. ಇಲ್ಲ ಹಾಕ್ಲಪ್ಪ, ಮುಂದೆ ಹಾಕೋಗು, ಅಲ್ಲಿ ಹಾಕೋಗು. ಸರಿ ಇಳ್ಕೊಳ್ಳಿ ನೀವು. ಹಾಕು ಹೋಗೋರಕ್ಕೋ ಅಲ್ಲಿ. ಇಳ್ಕೊಳ್ಳಿ ನೀವು. ಮಾಡ್ತಾ ಇದೆಯಾ? ಏನು ಮಾಡ್ತಿದ್ದೆ? ಪ್ರಸಾದ ಹಂಚ್ತಾ ಇದ್ದೀನಿ. ಇನ್ನೇನು ಮಾಡಿ? ಇಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲ ಬರುತ್ತೆ ನಿಮಗೆ. ನಮ್ಮಪ್ಪ ಮಾಡಿರೋ ಪುಣ್ಯ ನಮ್ಮಿಂದ ಮಗನ ಮಾಡಿ. ಏನು ಮತ್ತೆ ನನ್ನ ಮೇಲೆ ಹಣೆ ಇಟ್ಟು ಎಲ್ಲ ಇಲ್ಲ ಆಗ್ತಾವ್ರೆ. ಜನಗಳು ಇಷ್ಟೊಂದು ಅವ್ರೆ. ಚಿಕ್ಕ ತಿರುಪತಿಗೆ ಬಂದ್ವಿ. ಓ ಹೆಣ್ಮಗು ಏ ಇಲ್ಲ, ಇವತ್ತು ಸಂತೆ ಇರ್ಬೇಕು. ಶನಿವಾರ ಸಂತೆ ಮಾಯ್ದು. ಅಲ್ಲ ಕಾರುಗಳೇನು ಇಷ್ಟೊಂದವೆ ಎಲ್ಲಾನು. ಚಿಕ್ಕ ತಿರುಪತಿಗೆ ಬಂದ್ವಿ. ಅಂಗಡಿ ಹಿಂದ್ಗಡೆ ರೋಡಲ್ಲಿ ನೋಡಿ. ಕಾರ್ ಎಲ್ಲ ಹಾಕ್ಲಿ. ಚಿಕ್ಕ ತಿರುಪತಿ ಸಂತೆ ಇವತ್ತು. ಇಲ್ಲಿ ಎಲ್ಲ ನಾಲ್ಕು ಎಲ್ಲ ಹಾಕಿದ್ರೆ ಹೊಡಿತಾರೆ. ಇಲ್ಲಿ ಹಾಕಕ್ಕಾಗಲ್ಲ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಎಲ್ಲಿ ಗಂಟೆ ವಿಡಿಯೋ ಮಾಡ್ಬೋದು? ಆಗಲ್ಲ. ಇಲ್ಲಿಂದ ಅಯ್ಯೋ ಇಲ್ಲಿ ಗೋಪುರ ಮಾತ್ರ ತೋರಿಸ್ತೀನಿ ಅಷ್ಟೇ. ಮತ್ತೆ ಇಲ್ಲೇ ಇಟ್ಟು ಹೋಗೋಣ ಬಾ. ರಶಲ್ಲಿ ಬರ್ಬೇಕಾಗಿರೋ ಆವಾಗಲೇ ಅವಳಿಗೆ ಕೋತಿಗೆ ಏನು ಮಾಡಿದೆ? ಅಲ್ಲಿ ಬನ್ನಿ, ಏನು ಮಾಡ್ತಾ ಇತ್ತು ಅಪ್ಪ. ಒಂದು ನಿಮಿಷ ಇರು, ಬರ್ತೀನಿ. ಒಳಗಡೆ ಫೋನ್ ಅಲ್ಲೋ ಇಲ್ಲ ಅಲ್ವಾ? ಫೋನ್ ಅಲ್ಲ, ಕ್ಯಾಮ್ರಾ.
ಆ್ಯಕ್ಚುಲಿ ನಮ್ಮ ತಂಗಿಗೆ ಒಂದು ಎಕ್ಸಾಮ್ ಇತ್ತು, ಅವಳು ಮರ್ತೇ ಹೋಗಿದ್ದಾಳೆ. ಹೋಗ್ತಾ ಇದ್ಲು, ಕರ್ಕೊಂಬಂದು ವಾಪಸ್ಸು ತಿರ್ಗಾ ಕಾರಲ್ಲಿ ಕುತ್ಕೊಂಡು ಒಂದು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ಲು. ನಾನು ನೋಡ್ತಾ ಇದ್ದೆ. ತಿರುಪಿಗೆ ಬಂದ್ಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡ್ಕೊಂಡು ಕೂತ್ಕೊಳ್ಳೆ. ಅದು ಗೂಗಲ್ ಮಾಡಿ ಬರೀತು ChatGPT. ಇವ್ರಿಗೆಲ್ಲ ಎಕ್ಸಾಮ್ ಇಟ್ಟವ್ರಿಗೆ ಹೇಳ್ಬೇಕು. ಆ ಬ್ಲಾಗನ್ನು ಅವ್ರು ನೋಡಬೇಕು, ಇನ್ನೂ ಮಜಾ ಇರುತ್ತೆ. ಟ್ರೈ ಓಕೆ ಓಕೆ. ಅಯ್ಯೋ ಅಯ್ಯೋ, ಏನಂದ್ರೆ ನನ್ನ ಪುಣ್ಯಕ್ಕೆ ಅವರು ಕ್ಯಾಮ್ರಾ ಆನ್ ಮಾಡು ಅಂತ ಹೇಳಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಅನಿಸ್ತೈತೆ. ಇವ್ರು ಇನ್ನೂ ಎಕ್ಸಾಮ್ ಮುಗಿಸಿಲ್ಲ. 40 ಕ್ವಶನ್ಸ್ ಅನ್ಕೊಂಡ್ರೆ ಇನ್ನೂ ಜಾಸ್ತಿ ಐತೆ. ಎಷ್ಟೊತ್ತು ಬರೀತಾರೆ ನೋಡ್ರಿ. ಗೂಗಲ್ ಬೇರೆ ಹೇಳ್ಬೇಕು. ನಾನು ಗೊತ್ತಿರೋಂಗೆ ನಾನಂತೂ ಸ್ಪೆಷಲ್ ಎಂಟ್ರಿನೇ ಇವತ್ತು ಪಕ್ಕ. ನಾವು ಹೋಗ್ತಾ ಇದ್ದೆ, ಅವರು ಅಲ್ಲೇ ಸಿಗ್ತಾರೆ ಸ್ಪೆಷಲ್ ಎಂಟ್ರಿಯಲ್ಲಿ. ನಾವು ಹೋಗ್ತಿರ್ತೀವಿ, ಅವ್ರು ಸಪ್ರೇಟಾಗಿ ಬರ್ತಾ ಇರ್ತಾರೆ. ಇಲ್ಲ ಮನೆ ನೋಡಿ, ಇದು ಮನೆ ಇದೆ. ಚೆನ್ನಾಗಿದೆ. ಚಿಕ್ಕ ಎಲ್ಲ ದರ್ಶನ ಆಯ್ತು. ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು. ದರ್ಶನ ಎಲ್ಲ ಆಯ್ತಮ್ಮ ಚೆನ್ನಾಗೆ? ದರ್ಶನ ಎಲ್ಲ ಚೆನ್ನಾಗಾಯ್ತು. ಕಲೀರಿ ನಮ್ಮನ್ನ ನೋಡಿ ಹೆಂಗ್ ದರ್ಶನ ಮಾಡೋದು ಅಂತ. ದರ್ಶನ ಎಲ್ಲ ಚೆನ್ನಾಗಾಯ್ತು. ನಾನ್ ಚೈನ್ ಕಳ್ದಾಕೊಂತ ಇದ್ದೆ, ನಮ್ಮಮ್ಮ ನಾನು ಬೆಳಿಗ್ಗೆ ಚೈನ್ ಕೊಟ್ಟೆ ಅಂತ ಹೇಳಿದ್ನಲ್ವಾ. ನಮ್ಮಮ್ಮ ಇವಾಗ ದೇವಸ್ಥಾನದಲ್ಲಿ ಚೈನ್ ಕಳ್ದಾಕೊಂತ ಇದ್ರು. ಆ ಚೈನ್ ಫುಲ್ ಡಾಲರ್ ಬಿದೋಗೈತೆ, ಬಟ್ ಸೀರೆ ಎಲ್ಲ ಇತ್ತು. ಬಟ್ ಚೈನ್ ಹಿಂಗ್ ಇದಾಗೋಗಿತ್ತು. ನಾನು ನೋಡ್ಬಿಟ್ಟು ಚೈನ್ ತೆಗ್ದೆ, ನೋಡಿದ್ರೆ ಡಾಲರ್ ಇರ್ಲಿಲ್ಲ. ಹೋಗಿದ್ರೆ ನಮ್ಮಮ್ಮ ಅಲ್ಲೇ ಹತ್ಕೊಂಡ್ಬಿಡ್ತಾ ಇದ್ರು. ಕಚೇರಿ ಮನೇಲಿ ಮಾತ್ರ ಸಿಕ್ತು, ಒಟ್ಟಲ್ಲಿ ಏನೂ ಆಗಿಲ್ಲ. ಇವಾಗ ಫುಲ್ ಹಿಂಗೆ ನಿಮ್ಮ ಮತ್ತೆ ಮನೆಗೆ ತಳ್ಬಿಟ್ಟು ಹಿಂಗೆ ಹೋಗ್ಬಿಡ್ತಾ ಇದ್ವಿ. ಇಲ್ಲಿಂದ ಡೈರೆಕ್ಟ್ ಮನೆ. ದರ್ಶನ ಹೆಂಗಾಯ್ತು? ಸಕ್ಕತ್ತಾಯ್ತು. ಹೇಳಿಲ್ವಾ ನಾನು ಬೇಗ ಕರ್ಕೊಂಡು ಹೋಗ್ತೀನಿ ಅಂತ? ಅವ್ನು ಬೇಗ ಕರ್ಕೊಂಡು ಹೋಗ್ಬಿಟ್ಟ, ಅದಕ್ಕೆ ಇಷ್ಟ ಆಯ್ತು ಅವನೇ. ಯಾರೋ ವಿಂಡೋ ಇತ್ತಿಲ್ಲ. ಸೊ ಮನೆಗೆ ಬರೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರೆ, ಟ್ರಾಫಿಕಲ್ಲಿ ಡ್ರೈವ್ ಮಾಡಿ ಆಗಿಲ್ಲ. ಸೊ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.